ಅಷ್ಟರಲ್ಲಿ ನಮ್ಮ ಪರಮಾತ್ಮ ಅವರು ಗೇಟಿಂದ ಬಂದರು ಈಚೆಗೆ ಪುನೀತ್ ರಾಜ್ಕುಮಾರ್. ಅದು 2005ನೇ ಇಸ್ವಿ. 2005 ನವಂಬರು 13ನೇ ತಾರೀಕೇನೋ ಅದು. ಅಣ್ಣ ಈಚೆ ಬಂದರು, ಇದು ಪುನೀತ್ ರಾಜ್ಕುಮಾರ್ ಈಚೆ ಬಂದರು ಪರಮಾತ್ಮ. ಯಾರೋ ಹಿಂಗೆ ಅಂದರು. ನಮ್ಮ ಅಣ್ಣ ಹಿಂಗೆ ಹೇಳಿದ್ರು, ಹಿಂಗೆ ಬೆಳಿಗ್ಗೆ ಬಂದಾಗ ಅಣ್ಣವ್ರು ಹಿಂಗೆ ಅಂದಿದ್ರು, ನಮ್ಮ ತಾಯಿ ಕರ್ಕೊಂಬರ್ತೀನಿ, ಅದಕ್ಕೆ ಕರ್ಕೊಂಬಂದಿದ್ದೀವಿ ಫ್ಯಾಮಿಲಿ ಎಲ್ಲ. ಹೌದು ಆಯಿತು, ಒಂದು 5 ನಿಮಿಷ ಇರಿ ಅಂದ್ಬಿಟ್ಟು ಪುನೀತ್ ರಾಜ್ಕುಮಾರ್ ಅವ್ರು ಹೋದರು. ಅವರು ರಾಘವೇಂದ್ರ ರಾಜ್ಕುಮಾರ್ ಅವ್ರಿಗೆ ಫೋನ್ ಮಾಡಿದರು, ಹಿಂಗೆ ಯಾರೋ ಬಂದಿದ್ದಾರೆ ಅಭಿಮಾನಿಗಳು ಅಂತ. ಆವಾಗ ರಾಘವೇಂದ್ರ ರಾಜ್ಕುಮಾರ್ ಅವ್ರು ಗೇಟಿಗೆ ಬಂದು ನಮಗೆ ಕರ್ಕೊಂಡು ಹೋದ್ರು. ಅವರೇ ಆಚೆ ಬಂದು ಕರ್ಕೊಂಡು ಹೋದ್ರು ಗೇಟಿಗೆ. ಹೇಳ್ಬೋದಾಯ್ತು. ಹೌದೌದು. ಅವಾಗ ರಾಘವೇಂದ್ರ ರಾಜ್ಕುಮಾರ್ ಅವರೇ ಗೇಟಿಗೆ ಬಂದು, ಇಲ್ಲ ಅಪ್ಪಾಜಿ ಹೇಳಿದ್ರು, ಹಿಂಗೆ ಬೆಳಗ್ಗೆ ಹೇಳಿದ್ದೆ ಒಬ್ಬರಿಗೆ ಅಭಿಮಾನಿಗಳಿಗೆ, ಬಂದಿದ್ರೆ ಕರ್ಕೊಂಬನ್ನಿ ಅಂತ ಹೇಳಿದ್ರು. ರಾಘವೇಂದ್ರ ರಾಜ್ಕುಮಾರ್ ಅವರೇ ಗೇಟಿಗೆ ಬಂದರು. ರಾಘವೇಂದ್ರ ರಾಜ್ಕುಮಾರ್ ಗೇಟ್ ಹತ್ರ ಬಂದು ಅಪ್ಪಾಜಿ ಹೇಳಿದ್ದಾರೆ ಅಂದ್ರೆ ಹೌದೌದು, ಅಣ್ಣವರ ನೆನಪಿನ ಶಕ್ತಿ ಎಷ್ಟು. ಹೌದೌದು. ನಾವು ಬೆಳಿಗ್ಗೆ ಒಂದೊಂದ್ಸಲ ಬೆಳಿಗ್ಗೆ ಮಾತಾಡಿರೋದು ಸಂಜೆ ಇರಲ್ಲ. ಹೌದು, ಅಲ್ಲ ಅವ್ರಿಗೆ ನಮ್ಮಂತವ್ರು ಎಷ್ಟು ಜನ ಬಂದಿರ್ತಾರೆ, ಕೋಟ್ಯಾಂತರ ಇದ್ದಾರೆ, ಆದ್ರೂ ಅವ್ರು ಜ್ಞಾಪನ ಮಾಡಿ ಅವ್ರು ಹೇಳಿದ್ದಾರೆ ಅಂದ್ರೆ ಇದು ನಿಜಕ್ಕೂ. ಅವಾಗ ರಾಘವೇಂದ್ರ ರಾಜ್ಕುಮಾರ್ ಅವ್ರು ಬಂದ್ಬಿಟ್ಟು ಕರ್ಕೊಂಡು ಹೋದ್ರು. ಅವಾಗ ಇನ್ನೂ ಅಣ್ಣವ್ರು ಇನ್ನೂ ಎಲ್ಲ ಟಾಯ್ಲೆಟ್ಗೆ ಹೋಗಿದ್ರು, ಬಂದಿರಲಿಲ್ಲ. ನಾವು ಹೋಗಿ ಒಂದು ರೂಮಲ್ಲಿ ಗೊತ್ತಿರ್ಬೇಕು ನಿಮಗೆ, ಗೆಸ್ಟ್ ರೂಮಲ್ಲಿ ಕೂಡಿಸಿದ್ರು. ಒಂದು 10 ನಿಮಿಷದ ಮೇಲೆ ಕೂತಿದ್ವಿ. ಗೆಸ್ಟಲ್ಲೆಲ್ಲ ನಮ್ಮ ಕಾಫಿ ಗೀಫಿ ಕೊಟ್ಟರು, ಎಲ್ಲ ಆಯಿತು. ಹಿಂಗೆ ಕೂತಿದ್ವಿ, ನಾವು ಏನು ಮಾತಾಡ್ಬೇಕು ಅದು ಮಾತಾಡ್ಬೇಕು. ನನಗೆ ಸುತ್ತಲೂ ನೋಡ್ತಾ ಇದ್ರು ಅಣ್ಣವ್ರ ಮನೆ, ಹಿಂಗೆ ಸುತ್ತಲೂ ಹಿಂಗೆ ನೋಡಿದ್ರೆ ಏನು ಕದಿಯೋಣ ಇಲ್ಲಿ ಅಂತ ನನಗೆ ಫೋಟೋ, ಅಣ್ಣವ್ರ ಯಾವ ಫೋಟೋ ಕದಿಯೋಣ ಅಂತ ಯೋಚನೆ ಮಾಡ್ತಾಯಿದ್ದೆ. ನನಗೆ ಆ ಕ್ಯೂರಿಯಾಸಿಟಿ, ಅಣ್ಣವ್ರದ್ದೊಂದು ತಗೊಂಡೋಗ್ಬಿಡೋಣ ನೆನಪಿಗೆ ಅಂತ, ಅದೊಂದು ಖುಷಿ ನನಗೆ. ಆಮೇಲೆ ಇರೋ ಅಣ್ಣವ್ರನ್ನೇ ಕೇಳೋಣ ಅಂದ್ಬಿಟ್ಟು ಅಣ್ಣವ್ರು ಬಂದರು. ಪಾಪ ಅಣ್ಣವ್ರು ಇವಾಗ ನಮ್ಮಂಥವ್ರು ಯಾರು ಬಂದರೆ ಮನೇಲಿ ಸುಮ್ಮನೆ ಹಿಂಗೆ ಕೂತಿರ್ತೀವಿ, ಟಿ ವಿ ನೋಡ್ತಾ ಇರ್ತೀವಿ. ಬಂದ್ರ ಅಂತ ಅಣ್ಣ ಹಂಗಲ್ಲ, ಬಂದ ತಕ್ಷಣ ಕಾಫಿ ಕುಡಿದ್ರ, ಏನಾಯ್ತು ಎಲ್ಲ ನೋಡ್ಕೊಂಡ್ರೆ ಎಲ್ಲ ಕೇಳಿ, ಆಮೇಲೆ ಕ್ಷಮಿಸಿ ಸ್ವಲ್ಪ ತಡ ಆಯಿತು, ಬಸ್ಲು ಮನೇಲಿದ್ದೆ ಅಂತೆಲ್ಲ ಹೇಳಿ ಬಂದು ಕೂತ್ಕೊಂಡು ಎಲ್ಲರೂ ನಮ್ಮ ತಾಯಿನ ಎಲ್ಲರನ್ನೂ ಮಾತಾಡಿಸಿ ನೀಟಾಗಿ ನಾವು ಬಿದ್ದುಬಿಟ್ಟಿದ್ದೆ. ಎಲ್ಲರೂ ಕಾಲು ಮುಗಿದ್ರು, ಎಲ್ಲರದ್ದು ಆಯಿತು. ಕೂತ್ಕೊಂಡು ಹಿಂಗೆ ಒಂದು ಅರ್ಧ ಗಂಟೆ ಮೇಲೆ ಮಾತಾಡಿದ್ವಿ. ಅರ್ಧ ಗಂಟೆ ಮೇಲೆ ಹಿಂಗೆ ಆಗು ಹೋಗು ಅದು ಇದು. ನಮ್ಮ ತಾಯಿ ಎಲ್ಲ ಬಂದಿದ್ರಲ್ವಾ, ಇದು ಹಿಂಗೆ ಅದು ಇದು ಎಲ್ಲ ಮಾತಾಡ್ತಾ ಇದ್ರು. ಆಮೇಲೆ ಶಿವರಾಜ್ಕುಮಾರ್ ಅವ್ರದ್ದು ಜೋಗಿ ಪಿಕ್ಚರ್ ಬಿಡಿಗಾಡಿಗೆ ಹೊಸ್ತು ಅವಾಗ. ಆ ಜೋಗಿ ಪಿಕ್ಚರ್, ಆಮೇಲೆ ನಮ್ಮ ಅಣ್ಣನ ಮಗಳು ಬಂದಿದ್ರು, ನೀವು ಆ ಫೋಟೋ ನೋಡಿರ್ತೀರ. ಅವಾಗ ಅವಳು ನಿಂತ್ಕೊಂಡು, ಅವಳು ಜೋಗಿ ಪಿಕ್ಚರ್ಗೆ ಅಂದರೆ ಹಾಡು ಹೇಳೋಳು, ಅಂದರೆ ಕುಣಿ ಮಕ್ಕಳು ಗೊತ್ತಲ್ಲ ಆ ಮ್ಯೂಸಿಕ್ಗೆ, ಇವಳು ಜೋಗಿ ಅಭಿಮಾನಿ ಅಂತೆಲ್ಲ ಹೇಳಿ ಆ ಫಸ್ಟ್ ಪಿಕ್ಚರ್ ಅವಳಿಗೆ ಜೋಗಿನೇ ತೋರಿಸಿದ್ದು ನಮ್ಮ ಅಣ್ಣನ ಮಗಳಿಗೆ. ಅವ್ರು ಜೋಗಿ ಇಲ್ಲಪ್ಪ ಎಲ್ಲೋ ಬೇರೆ ದೇಶಕ್ಕೆ ಹೋಗಿದ್ದಾರೆ ಏನು ಅವ್ರು ಹೇಳಿದ್ದು. ಅವಾಗೆಲ್ಲ ಹೇಳಿ ಅಣ್ಣವರೆಲ್ಲ ನೀಟಾಗಿ ಮಾತಾಡಿ, ಆಮೇಲೆ ಊಟ ಮಾಡಿ ಅಂತೆಲ್ಲ ಹೇಳಿ ಅವ್ರ ಮನೆ ನಾನು ಅವಾಗ ಮಾಂಸಾಹಾರ ತಿಂದಿದ್ದೀನಿ, ಸ್ಪೆಷಲಾಗಿ ಮಾಡಿಸ್ಕೊಟ್ಟಿದ್ರು ನಮಗೆ ಅಣ್ಣವ್ರ ಮನೇಲಿ. ಅದೇ ಈ ಶೂಟಿಂಗ್ ಹೋದಾಗ, ಅಪ್ಪು ಪಿಕ್ಚರ್ ಶೂಟಿಂಗ್, ಪುನೀತ್ ರಾಜ್ಕುಮಾರ್ ಮೊದಲನೇ ಪಿಕ್ಚರ್ ಶೂಟಿಂಗ್ ಹೋದಾಗ ಅವಾಗ ಸಪ್ರೇಟಾಗಿ ಮಾಡಿಸ್ಕೊಟ್ಟಿದ್ರು ನಮಗೆಲ್ಲ. ನಾನು ನೋಡೋಕೆ ಹೋಗಿದ್ನಲ್ವಾ, ಸುಮಾರು 2-3 ದಿವಸ ಅಲ್ಲೇ ಇದ್ದೆ ಶೂಟಿಂಗಲ್ಲಿ ನಾನು. ಅವಾಗ ಒಂದು ಇದು ಕ್ರೇಜ್, ಅಣ್ಣವ್ರು ನೋಡಬೇಕು, ಪುನೀತ್ ರಾಜ್ಕುಮಾರ್ ಅವರು ಇದು ಮಾಡಬೇಕು ಅಂದರೆ. ಪುನೀತ್ ಅವಾಗ ಏನು ಫೋಟೋ ಇಡ್ಸೋಕೆ ಹೋಗಲಿಲ್ಲ ನಾನು, ಅವ್ರಿಗೆ ಯಾಕೆ ತೊಂದರೆ ಕೊಡಬೇಕು ಅಂತ ಹೋಗಲಿಲ್ಲ. ಅಣ್ಣವ್ರ ಜೊತೆ ಅವಾಗ ಫೋಟೋ ಇಡ್ಸಿದ್ದು, ಇದೇ ಈ ಶರ್ಟಲ್ಲೇ ಇಡ್ಸಿದ್ದ ಅಪ್ಪು ಪಿಕ್ಚರ್ ಶೂಟಿಂಗಲ್ಲಿ. ಆಗ ನಿಮ್ಮ ತಾಯಿಯವ್ರ ಹತ್ರ ಅಣ್ಣವ್ರು ಏನು ಮಾತಾಡಿದ್ರು? ಅವಾಗ ಹಿಂಗೆ ನೀವೆಲ್ಲ ನಮ್ಮ ಅಣ್ಣ ಅದಕ್ಕೆ ಎಲ್ಲ ಹೋಗಿದ್ವಲ್ಲ, ಎಲ್ಲರೂ ಮನೆಯವರೆಲ್ಲ ಹೋಗಿದ್ರು. ಅವ್ರು ಖುಷಿ ಆಯಿತು, ಓ ಈಗಿನ ಕಾಲದಲ್ಲೆಲ್ಲ ಜೊತೆಗಿದ್ದೀರಾ, ಹಿಂಗೆ ಇರಿ ಅಣ್ಣ ಅದಕ್ಕೆ ಎಲ್ಲ ಜೊತೆಗೆ, ಹಿಂಗೆ ಜಗಳ ಏನು ಮಾಡ್ಕೊಳಕ್ಕೆ ಹೋಗ್ಬಿಡಿ, ಇದೇ ಒಂದು ಬುದ್ಧಿವಾದ ಹೇಳಿ ಹಿಂಗೆ ಇರಿ ಜೀವನದಲ್ಲಿ. ಅವನ್ನ ಇವತ್ತಿಗೂ ಹಂಗೆ ಇದ್ದೀವಿ, ಅಣ್ಣವ್ರ ಮಾತೇ ಪಾಲಿಸ್ತಾ ಇದ್ದೀವಿ. ಮನೆ ಬೇರೆ ಬೇರೆ ಇರ್ಬೋದು, ಒಂದಾಗಿ ಚೆನ್ನಾಗಿದ್ದೀವಿ, ಜಗಳ ಕದನ ಏನೂ ಇಲ್ಲ, ಅಣ್ಣವ್ರ ಮಾತನ್ನ ಪಾಲಿಸ್ಕೊಂಡು ಬಂದಿದ್ದೀವಿ. ಎಲ್ಲೂ ಜಗಳ ಪಗಳ ಆಸ್ತಿ ವಿಚಾರ ಯಾವುದೇ ಜಗಳ ಇಲ್ಲ, ಒಟ್ಟಿನಲ್ಲಿ ಚೆನ್ನಾಗಿದ್ದೀವಿ. ಈಗ ಅಣ್ಣವ್ರ ಪಿಕ್ಚರ್ ಬಿಡುಗಡೆ ಆದಾಗ ನೀವು ಏನು ಮಾಡ್ತಿದ್ವಿ? ಅಣ್ಣವ್ರ ಪಿಕ್ಚರ್ ಬಿಡುಗಡೆ ಆದರೆ ನಮಗೆಲ್ಲ ಹಬ್ಬದ ವಾತಾವರಣ. ಅದು 3 ದಿವಸ, 1 ವಾರದ ಮುಂಚೆನೇ ನಮ್ಗೆ ಹಬ್ಬದ ವಾತಾವರಣ. 1 ವಾರದ ಮುಂಚೆ ನಾವೆಲ್ಲ ಪ್ರಜಾವಾಣಿ ತರಿಸ್ತಾ ಇದ್ದಿದ್ದು. ಪ್ರಜಾವಾಣಿಯಲ್ಲಿ ಕೊಡೋದು ಮುಂದಿನ ವಾರ ಅಂದರೆ ಪಾರ್ವತಮ್ಮ ಅವ್ರು ಫಸ್ಟೇ ಅನೌನ್ಸ್ ಮಾಡಿರೋರು ಡೇಟು, ಶೂಟಿಂಗಲ್ಲೇ ಅನೌನ್ಸ್ ಮಾಡಿರೋರು ಇಂಥ ಡೇಟಿಗೆ ರಿಲೀಸ್ ಮಾಡ್ತೀವಿ ಅಂತ. ಆ ಥರ ಯಾರೂ ಮಾಡ್ತಾ ಇರಲಿಲ್ಲ. ಪಾರ್ವತಮ್ಮ ಅವ್ರು ಆ ಥರ ಮಾಡಿ ಬಿಡುಗಡೆ ಮಾಡಿ, ನಮಗೂ ಎಲ್ಲ ಕ್ಯೂರಿಯಾಸಿಟಿ. ಅಣ್ಣವ್ರ ಪಿಕ್ಚರ್ ಆ ಟಿಕೆಟ್ ಈಸ್ಕೊಳ್ಳೋದೇ ನಮಗೊಂದು ದೊಡ್ಡ ಇದು ಅವತ್ತಿನ ದಿವಸ. ಈಗ ಅದೇನೋ ಗ್ರೇಟು, ನಾವು ಅಣ್ಣವ್ರ ಪಿಕ್ಚರ್ ಟಿಕೆಟ್ ಇಸ್ಕೊಂಡ್ವಿ ಮೊದಲನೇ ದಿವಸ ಅಂದರೆ ಅದೊಂದು ಗ್ರೇಟ್ ಅವತ್ತಿನ ದಿವಸ. ನಾವೆಲ್ಲ ಚಿಕ್ಕ ಹುಡುಗರು ಇನ್ನೂ SLC ಆದರೂ ಅದೊಂದು ಖುಷಿ ನಮಗೆ. ಅಣ್ಣವ್ರ ಪಿಕ್ಚರ್ ನೋಡಿದ್ವಿ ಬಾಪ, ಹೋಗಿ ಸೆಕೆಂಡ್ ಶೋ ನೋಡಿದ್ವಿ, 7 ಗಂಟೆ ಆಟ ನೋಡಿದ್ವಿ, ಇಲ್ಲ ಫಸ್ಟ್ ಶೋ ನೋಡಿದ್ವಿ. ನಮ್ಮ ಮನೆಯಲ್ಲೆಲ್ಲ ಮಾರ್ನಿಂಗ್ ಶೋ ಹೋಗಿ ಬಂದ್ಬಿಡೋರು ನಮ್ಮ ಚಿಕ್ಕಪ್ಪ ಎಲ್ಲ. ನೆಕ್ಸ್ಟ್ ನಾವು ಸಾಯಂಕಾಲಕ್ಕೆ ಹೋಗೋರು. ಅವರು ನಿಮ್ಮ ಚಿಕ್ಕಪ್ಪ ಅವರು ನಿಮ್ಮ ತಂದೆಯವರು ಈ ಥರ ಈ ಸ್ಟಾರ್ ಮೆರವಣಿಗೆ ಮಾಡಿದ್ರು. ನಮ್ಮ ಚಿಕ್ಕಪ್ಪ ಅವ್ರು ಮಾಡ್ತಾಯಿದ್ರು. ನನಗೆ ಗೊತ್ತು, ನಮ್ಮ ತಂದೆಯವರು ನೋಡಿಲ್ಲ, ಹೇಳ್ತಾ ಈ ಸಂಘ ಸಂಸ್ಥೆ ಎಲ್ಲ ಕಟ್ಟಿದ್ರ ಅಂತ. ಇಲ್ಲಿ ನಮ್ಮ ರೋಡಲ್ಲೆಲ್ಲ ಮಾಡಿದ್ವಿ ನಾವು. ಕನ್ನಡ ಬಾವುಟ ಎಲ್ಲ ಆರಿಸಿ ಅವತ್ತೆಲ್ಲ ಕಂಬಾನಿ ಇಟ್ಟು ನಮ್ಮ ಚಿಕ್ಕಪ್ಪ ಅವರು, ನಮ್ಮ ತಂದೆಯವರು ಮಾಡ್ತಿದ್ರು ಅಂತ ಹೇಳ್ತಿದ್ರು. ನಾವು ನೋಡಿಲ್ಲ ಒಟ್ಟಿನಲ್ಲಿ. ನಾವು ಎಲ್ಲ ಹಿಂಗೆ ಎಲ್ಲ ಸ್ಟಾರೆಲ್ಲ ಕಟ್ತಾಯಿದ್ವಿ, ಹೋಗ್ತಾಯಿದ್ವಿ ಮೆರವಣಿಗೆ ಅಂತ ಹೇಳೋರು. ಅವರು ಕನ್ನಡ ಹೋರಾಟ ನಮ್ಮ ತಂದೆನೂ. ಈಗ ಕೆಲವ್ರ ಮನೆಯಲ್ಲಿ ಮಗ ಈ ಥರ ಪಿಕ್ಚರ್ ಹುಚ್ಚಿ ಹಿಡಿದ್ಬಿಟ್ರೆ ತಂದೆ ತಾಯಿಗಳು ಬೈತಿದ್ರು.
ಏನಕ್ಕಪ್ಪ ನೀನ್ ದುಡ್ಡೆಲ್ಲ ಹಾಳು ಮಾಡ್ತೀಯ ಅಂತ. ಆದ್ರೆ ನಿಮ್ಮ ಮನೇಲಿ ಅದು ಯಾವುದು ನಮ್ಮ ಮನೇಲಿ ಹಂಗಲ್ಲ. ನಮ್ಮದು ರಾಜ್ಕುಮಾರ್ ಅವ್ರ ಪಿಕ್ಚರ್ ಅಂತಲ್ಲ, ಅವತ್ತಿನ ಕಾಲದಲ್ಲಿ ಯಾರೇ ಹೀರೋ ಇರಲಿ, ವಿಷ್ಣುವರ್ಧನ್, ಅಂಬರೀಷ್, ಶಂಕರ್ ಯಾರದೇ ಇರಲಿ ಫಸ್ಟ್ ದಿವಸನೇ ಹೋಗಿ ನೋಡ್ತಾ ಇದ್ವಿ. ಅಂದರೆ ರಾಜ್ಕುಮಾರ್ ಅವರು ಅಂದರೆ ಒಂದು ಸಪ್ರೇಟ್ ದೇವತಾ ಮನುಷ್ಯ ಇದ್ದಂಗೆ. ನಮ್ಮ ಮನೇಲಿ ಫೋಟೋ ಹಾಕಿದ್ವಿ ಅವತ್ತಿನ ಕಾಲದಲ್ಲೇ, ಅಣ್ಣವ್ರದ್ದು ಒಂದು ಫೋಟೋ ಹಾಕಿದ್ವಿ ಅವತ್ತಿನ ದಿವಸದಲ್ಲೇ. ಒಂದು ಇವತ್ತಿಗೂ ಇರಬೇಕೆಲ್ಲ ಇಟ್ಟಿದ್ದೀನಿ ಫೋಟೋ. ಅದನ್ನ ಆ ಫೋಟೋ ನೋಡ್ಕೊಂಡೆ ನಾವು ಬೆಳೆದಿದ್ದು. ಇನ್ನೊಂದು ಏನಪ್ಪ ಅಂದರೆ ರಾಜ್ಕುಮಾರ್ ಪಿಕ್ಚರ್ ನೋಡಿದ್ರೆ ನಾವೆಷ್ಟೋ ಪಾಠಗಳು ಕಲ್ತಿದ್ದೀವಿ, ಓದಿರೋದಕ್ಕಿಂತ ಜಾಸ್ತಿ ಕಲ್ತಿರೋದು ಅಣ್ಣವ್ರ ಪಿಕ್ಚರ್. ಮನೆಯಲ್ಲೂ ಹಂಗೆ ಹೇಳೋರು, ಅಣ್ಣವ್ರ ಪಿಕ್ಚರ್ ನೋಡಿದ್ರೆ ಸಾಕು ಬಿಡಪ್ಪ, ಇನ್ನೇನು ಜೀವನದಲ್ಲಿ ಅಣ್ಣವ್ರ ಅಭಿಮಾನಿ ಅಂದ್ರೇ ಖುಷಿ ಬೀಳೋರು. ಜೀವನದಲ್ಲಿ ಉದ್ಧಾರ ಆಗ್ತಂದ್ಬಿಡು, ಏನೋ ಒಂದು ಒಳ್ಳೆಯವನಾಗ್ತಂದ್ಬಿಡು ಅನ್ನೋ ಆ ಥರ ಮನೇಲಿ ಬೆಳೆಸಿದ್ದು. ನಮಗೆ ಅಣ್ಣವ್ರ ಅಭಿಮಾನಿಯಾಗಿ ಹಂಗೆ ಬೆಳೆಸಿದ್ದು. ಈಗ ಅಣ್ಣವ್ರ ನಂತರ ಅಪ್ಪು ಅವ್ರು ನೀವೇನಕ್ಕೆ ಅಭಿಮಾನಿ ಆದ್ರಿ? ಅಪ್ಪು ಅವ್ರಿಗೆ ಹೆಂಗೆ ಅಂದರೆ, ನಾವು ಅವ್ರು ಚಿಕ್ಕದಿಂದನೂ ನೋಡ್ತಾ ಇದ್ವಿ. ನಾವು ಫಸ್ಟು ನನಗೆ ನೆನಪಿರಂಗೆ ನೋಡಿರೋದು ಅವ್ರದ್ದು 2 ನಕ್ಷತ್ರಗಳು. ಆವಾಗಲೇ ಒಂಥರ ಖುಷಿ, ಹಿಂಗಪ್ಪ ಅಂತ. ಆಮೇಲೆ ಚಲಿಸುವ ಮೋಡಗಳು ಇದು ಚೌಡಯ್ಯದಲ್ಲಿ ಏನೋ ಫಂಕ್ಷನ್ ಆಯಿತು ಅನಿಸುತ್ತೆ. ಚಲಿಸುವ ಮೋಡನೂ ಯಾವುದೋ ಇರಬೇಕು ಒಟ್ಟಿನಲ್ಲಿ. ಅವಾಗ ಪುನೀತ್ ರಾಜ್ಕುಮಾರ್ ಬಂದು ನಾನು ಚಿಕ್ಕ ಹುಡುಗ, ಅವರು ಚಿಕ್ಕವ್ರು ಯಾವತ್ತಿನ ಇದರಲ್ಲಿ. ನಮಗೇನೋ ಖುಷಿ, ಕಾಣದಂತೆ ಮಾಯವಾದವನು ಹಾಡು ಹೇಳೋ ಇವರೇ ಕಾಣದಂತೆ ಅವಾಗ ಆ ಖುಷಿ ನಮಗೆ. ಅವಾಗೇನು ಈ ಥರ ಸ್ಟಾರೆಲ್ಲ ಗೊತ್ತಿಲ್ಲ ನಮಗೆ, ಅದೊಂದು ಖುಷಿ. ಆಮೇಲೆ ನಮ್ಗೆ SLC ಎಕ್ಸಾಮ್ ಬಿದ್ದಾಗ ಸದಾಶಿವ ನಗರದಲ್ಲಿ ನಮ್ದು SLC ಎಕ್ಸಾಮ್ ಬಿದ್ದಿದ್ದು, ಅದು ಪೂರ್ಣ ಪ್ರಜ್ಞಾ ಸ್ಕೂಲು, ಅಣ್ಣವ್ರ ಮನೆ ಹಿಂದ್ಗಡೆನೆ. ನಮ್ಮ ಸ್ನೇಹಿತರೆಲ್ಲ ಹೋಗಿ ಆ ಪಾರ್ಕ್ ನಿಮ್ಗೆ ಗೊತ್ತಿರಬೇಕು, ಗ್ರೌಂಡು ಎಲ್ಲ ಓದ್ಕೊಳ್ಳೋರು. ನಾವು ಓದೋಗಿದ್ದು ಏನಿಲ್ಲ, ಅಣ್ಣವ್ರ ಮನೆ ಮುಂದೆ ಹೋಗಿ ಕುತ್ಕೊಂಡ್ಬಿಡ್ತಾ ಇದ್ದೆ, ಅಣ್ಣವ್ರು ಬರ್ತಾರೇನೋ ಅಂತ. ಒಂದು ದಿವಸಕ್ಕೂ ಬರಲಿಲ್ಲ, 6 ದಿವಸ ಎಕ್ಸಾಮ್, 6 ದಿವಸನೂ ಬರಲಿಲ್ಲ ಅಣ್ಣವರು. ಪುನೀತ್ ರಾಜ್ಕುಮಾರ್ ಮಾತ್ರ ಒಂದು ದಿವಸ ಬಂದರು, ಕಾರಲ್ಲಿ ಹಿಂಗೆ ಬಂದರು. ನಾವು ಅದೇ ಖುಷಿ ನಮಗೆ. ಪುನೀತ್ ರಾಜ್ಕುಮಾರ್ ಅವಾಗ ಪರಶುರಾಮ್ ಬಂದಿತ್ತಲ್ವ, ಅವಾಗ ಪುನೀತ್ ರಾಜ್ಕುಮಾರ್ ಅಂತ ಹೆಸರು ಬದಲಾಗಿತ್ತಲ್ವ. ಪುನೀತ್ ರಾಜ್ಕುಮಾರ್ ಅವ್ರು ಬಂದರು ಅಂದರೆ ಜೀವನ ಚೈತ್ರಕ್ಕೆಲ್ಲ ಅವರೇ ಇದು, ಬಟ್ಟೆ ವಸ್ತ್ರ ವಿನ್ಯಾಸ ಅವರೇ. ಹಂಗಾಗಿ ಅದೊಂದು ಖುಷಿ. ಪುನೀತ್ ರಾಜ್ಕುಮಾರ್ ನೋಡಿದ್ದೀವಲ್ಲ, ಅಣ್ಣವ್ರು ನೋಡಿದೇವರು ಪರವಾಗಿಲ್ಲ. ನಮಗೆ ಅವಾಗಿಂದ ಒಂದು ಫೋಟೋ ಹಿಡಿಸ್ಬೇಕಲ್ಲ, ಅಣ್ಣವ್ರ ಜೊತೆ ಇಷ್ಟೆಲ್ಲ ಅಭಿಮಾನಿ ಇದ್ದೀವಲ್ಲ ನಾವು. ಚೆನ್ನಣ್ಣವರು ನಮ್ಮ ರಿಲೇಷನ್ನೇ ಅಲ್ವಾ, ಅವ್ರಿಗೆ ಹೇಳಿ ಒಂದು ಫೋಟೋ ಹಿಡಿಸ್ಕೋಬೇಕು ಅಂತ ಒಂದು ಅಭಿಮಾನ ಆಯಿತು. ನಾವೇನು ಹೇಳೋಕ್ಕೆ ಹೋಗಲಿಲ್ಲ, ಕೇಳೋಕ್ಕೆ ಹೋಗಿಲ್ಲ, ಸುಮ್ಮನೆ ಇದ್ವಿ. ಆಮೇಲೆ ಅದೊಂದು ಕಾಲ ಕೂಡ ಬಂದಾಗ ಚೆನ್ನಣ್ಣವ್ರನ್ನ ಜೀವನದಲ್ಲಿ ನೆನೆಸ್ಕೋಬೇಕು, ಕರ್ಕೊಂಡೋಗಿ ನೀಟಾಗಿ ಫೋಟೋ ತೆಗೆಸಿ. ನೀವೇ ನೋಡಿದ್ದೀರ ಫೋಟೋ ತೆಗೆಸಿ. ಆಮೇಲೆ ನಾವು ಸಪ್ರೇಟಾಗಿ ನಮ್ಮ ಅಣ್ಣನ ಜೊತೆ ಹೋದಾಗ ಅವನನ್ನು ತೆಗ್ಸಿದ್ವಿ. ಪುನೀತ್ ರಾಜ್ಕುಮಾರ್ ಅಂದರೆ ಅದೊಂದು ಇದು ನಮಗೆ ಗೊತ್ತಿತ್ತು ಅವ್ರು ಏನು ಮಾಡ್ತಾರೆ ಬಿಡ್ತಾರೆ ಅನ್ನೋದು ನಮಗೆ ಗೊತ್ತು. ಕೆಲವರೆಲ್ಲ ಹಂಗೆ ಹಿಂಗೆ ಅಂತ ಹೇಳೋರು. ಈ ಪುನೀತ್ ರಾಜ್ಕುಮಾರ್ ಅವ್ರು ಬರ್ದಿರೋ ಬುಕ್ಕು ನೀವು ತಗೊಂಡ್ರಿ? ಹೌದು. ಅದರಲ್ಲಿ ಅವ್ರು ಆಟೋಗ್ರಾಫ್ ಹಾಕ್ಸ್ಕೊಂಡಿದ್ರು. ಹೌದೌದು. ಆಗ ನಿಮ್ಮ ಜೊತೆ ಅವ್ರು ಏನು ಮಾತಾಡಿದ್ರು, ಏನು ಇದು ಮಾಡಿದ್ರು? ಏನಿಲ್ಲ, ಹೇಳಿಲ್ವಾ ಅವರು ಸರಳತೆಯ ಸಾಮ್ರಾಟ ಅದೇನೋ ಹೇಳ್ತಾರಲ್ಲ ಎಲ್ಲರೂ, ಅದು ಇದು ಅಂತ ಏನೇನೋ ಹೇಳ್ತಾರೆ. ಸರಳತೆಗೆ ಸಾರ್ವಭೌಮ ಅಂದರೆ ಇನ್ಯಾರೂ ಇಲ್ಲ. ಅದು ರಾಜ್ಕುಮಾರ್ ಅವ್ರು ಬಿಟ್ಟರೆ ನೆಕ್ಸ್ಟು ಪುನೀತ್ ರಾಜ್ಕುಮಾರ್ ಅವರು. ಅದು ಬೇರೆಯವ್ರು ಏನೇನು 1000 ಹೇಳ್ಕೊಬೋದು, ನಾವು ಕಣ್ಣಾರೆ ನೋಡಿರೋದು. ಇನ್ನೊಂದು ಇನ್ಸಿಡೆಂಟು ಹೇಳ್ತೀನಿ ನಾನು ನಿಮಗೆ. ಪುನೀತ್ ರಾಜ್ಕುಮಾರ್ ಅವತ್ತು ನಾನು ನಿಜಕ್ಕೂ ಹೇಳಬೇಕು ಅಂದರೆ ಪುನೀತ್ ರಾಜ್ಕುಮಾರ್ ಜೊತೆ ಫೋಟೋ ಹಿಡಿಸ್ಕೋಬೇಕು ಅಂತ ಇದಿರಲಿಲ್ಲ. ನಾವು ಯಾವುದೋ ಕಾರಣಕ್ಕೆ ಹೋದಾಗ ಪುನೀತ್ ರಾಜ್ಕುಮಾರ್ ಬಂದೇ ಬಿಟ್ರು. ನಮ್ಮ ಅದೃಷ್ಟ ಅವತ್ತು ಹೋದ್ವಿ, ತೆಗೆಸ್ಕೊಂಡ್ವಿ. ತುಂಬ ಥ್ಯಾಂಕ್ಸ್, ನೀವು ಪುಸ್ತಕ ತೊಗೊಂಡು ಇದನ್ನು ಸರ್ಕಾರಿ ಶಾಲೆಗಳಿಗೆ ಕೊಡ್ತಾಯಿದ್ದೀವಿ, ಇದು ದುಡ್ಡನ್ನ ಅವರಿಗೆ ಡೊನೇಷನ್ ಇದು ಮಾಡ್ತಾಯಿದ್ದೀವಿ, ಅದಕ್ಕೋಸ್ಕರ ಮಾಡಿದ್ದು, ತುಂಬ ಥ್ಯಾಂಕ್ಸ್ ಅಂತ ಹೇಳಿ ಪಾಪ ಫೋಟೋ ಹಿಡಿಸ್ಕೊಂಡು. ಆಮೇಲೆ ಇನ್ಯಾವುದೋ ಒಂದು ಟೀ ಶರ್ಟು, ಇನ್ಯಾವುದೋ ಒಂದು ಕ್ಯಾಸೆಟ್ ಬೇರೆ ಕೊಟ್ಟಿರು. ಅವಾಗ ಅಣ್ಣ ಬಾಂಡ್ ಏನೋ ರಿಲೀಸ್ ಆಗಿತ್ತು ಅನಿಸುತ್ತೆ. ಅಣ್ಣ ಬಾಂಡ್ ಕ್ಯಾಸೆಟ್ ನಮಗೆಲ್ಲ ತಂದು ಕೊಟ್ಟವರು. ಎಲ್ಲ ಚೆನ್ನಾಗಿ ನೋಡಿಕೊಂಡ್ರು ಪಾಪ, ಅದರಲ್ಲೇನು 2 ಮಾತಿಲ್ಲ. ಇವಾಗ ನಾವೇ ರೋಡಲ್ಲಿ ಹೋಗ್ಬೇಕು, ಯಾರು ಸಿಕ್ಕಿದ್ರೆ ಕೈ ಹಿಂಗೆ ಅಂದ್ಬಿಟ್ಟು ಬಾಯ್ ಅಂತ ಹೇಳ್ಬಿಟ್ಟು, ಹಂಗಲ್ಲ ಅವರು ಸಿಕ್ಕಿ ನಮಸ್ಕಾರ ಅಂದೇ ಹೋಗ್ತಾ ಇದ್ದಿದ್ದು ಅವರು. ನಾವು ಸುಮಾರು ಸರಿ ನೋಡಿದ್ವಿ ಆಟೋದಲ್ಲಿ. ನಮಗೆ ದೇವಸ್ಥಾನ ಇದ್ದಂಗೆ, ಸದಾಶಿವ ನಗರದ ಮೇಲೆ ದೇವಸ್ಥಾನ ಇದ್ದಂಗೆ, ಆಟೋದಲ್ಲಿ ದಿವಸಕ್ಕೆ ಒಂದ್ಸಲ ಹೋಗ್ತೀವಿ. ಹೋದಾಗ ಪುನೀತ್ ರಾಜ್ಕುಮಾರ್ ಸುಮಾರು ಸರಿ ಸಿಕ್ಕವರು ರೋಡಲ್ಲಿ ನಿಂತಿರೋರು, ನಮ್ಮಂಗೆ ಮಾತಾಡ್ಕೊಂಡು ನಿಂತಿರೋರು ಸ್ನೇಹಿತರ ಜೊತೆ. ನಾವೇನಾರ ನಮಸ್ಕಾರ ಅಂದರೆ ಅವರು ಪಾಪ ನಮಸ್ಕಾರ ಅನ್ನೋರು. ಸರಳತೆ ಅಂದರೆ ಅದು. ಆರಾಮಾಗಿ ಕೂತಿರೋರು. ಎಷ್ಟೋ ಸರಿ ನಮ್ಮ ಮನೆಯವ್ರ ಜೊತೆ ಫೋಟೋ ತೆಗೆಸ್ಕೊಂಡ್ರು. ನಾವು ಬೇಡ ಬಿಡಿ ಒಂದು ಸರಿ ತೆಗ್ಸಿದ್ದೀವಲ್ಲ ಅಂದರೂ ಇವಳಿಗೆ ಆಸೆ, ತೆಗೆಸ್ಕೋಬೇಕು, ತೆಗೆಸ್ಕೊಳ್ಳೋ ಅಂತ 1-2-3 ಸರಿ ತೆಗ್ಸಿದ್ಲು. ಹಂಗೆ ಅದೊಂದು ಅಭಿಮಾನ ನಮಗೆ ಪುನೀತ್ ರಾಜ್ಕುಮಾರ್ ಅಂದರೆ, ಸರಳತೆ ಅವರು. ಆಮೇಲೆ ಹಿಂಗೆ ನಮ್ಮ ರಿಲೇಷನ್ ಮದುವೆಗೆ ಒಂದು ಸರಿ ಬಂದು, ಏನಿಲ್ಲ ಸಿಂಪಲ್ಲಾಗಿ ಒಬ್ಬರೇ ಬಂದಿದ್ರು. ಅದೊಂದು ಖುಷಿ. ಯಾವ ಬಾಡಿ ಗಾರ್ಡ್ಸು ಇಲ್ಲ, ಯಾರೂ ಇಲ್ಲ, ಒಬ್ಬರೇ ಬಂದು ಆರಾಮಾಗಿ ಒಂದು 1/4 ಗಂಟೆ ಮೇಲೆ ಇದ್ದರು. ಊಟ ಏನು ಮಾಡಲಿಲ್ಲ, ಊಟ ಆಮೇಲೆ ಕಳಿಸ್ಕೊಟ್ಟು ಅವ್ರ ಮನೆಗೆ, ಬೀಗ್ರ ಊಟ ಅದು ಬಂದು ಎಲ್ಲ ಕಳಿಸ್ಕೊಟ್ಟು ನಮ್ಮ ಜೊತೆ ಎಲ್ಲ ಫೋಟೋ ತೆಗೆಸ್ಕೊಂಡು ಸಿಂಪಲ್ಲಾಗಿ ಬಂದಿದ್ದು. ಅದೇ ಈ ಬೇರೆ ಬಿಲ್ಡಪ್ ಹೀರೋಗಳಾಗಿದ್ದರೆ ಬಿಲ್ಡಪ್ಗಳು ಕೊಟ್ಕೊಂಡಿರೋರು. ಇವ್ರು ಬಿಲ್ಡಪ್ಪು ಇಲ್ಲ, ಏನೂ ಇಲ್ಲ, ಸಿಂಪಲ್ ಸರಳತೆ. ಹಂಗಾಗಿ ನಮ್ಗೆ ಅವತ್ತಿಂದ ಇವತ್ತಿನವರೆಗೂ ಅಲ್ಲ, ನಾವು ಸಾಯೋವರೆಗೂ ಅವ್ರ ಮೇಲೆ ಅಭಿಮಾನ ಹಂಗೆ ಇರುತ್ತೆ. ಈಗ ಈ ಬಂಗಾರ 2 ಮಾಡಿಸ್ಕೊಂಡಿದ್ದೀರ, ಒಂದು ಕೈಗೆ, ಹೌದು. ಇದು ಮಾಡಿಸ್ಬೇಕಂತ ನಿಮ್ಗೆ ಏನಕ್ಕೆ ಅನಿಸ್ತು? ಏನಕ್ಕೆ ಅಂದರೆ ನನಗೇನು ಬಂಗಾರದ ಮೇಲೆ ಆಸೆ ಇಲ್ಲ ಯಾವತ್ತೂ. ನಾನು ಮದುವೆವರೆಗೂ ಬಂಗಾರನೇ ಹಾಕಿರಲಿಲ್ಲ. ಆಮೇಲೆ ನಾನು ಹೆಂಡತಿ ಬಂದಮೇಲೆ ಇಲ್ಲ ಒಂದು ಚೈನ್ ಮಾಡಿಸ್ಕೊಳ್ಳೋಣ ಹಂಗೆ ಹಿಂಗೆ ಅಂದ್ರೆ ನನಗೇನು ಇಂಟ್ರೆಸ್ಟ್ ಇರಲಿಲ್ಲ, ಮಾಡಿಸ್ಕೊಡ್ವಿ. ಆಮೇಲೆ ನಮ್ಮ ತಾಯಿಯವರು ಏನು ಮಾಡಿದ್ರು, ಒಂದು ಸರಿ
ನನಗೊಂದು ಆಸೆ ಇತ್ತು, ಹಿಂಗೆ ಯಾರೋ ಒಬ್ರು ಹಾಕ್ಕೊಂಡಿದ್ರು ಅಭಿಮಾನಿಗಳು, ಡಾಲರು ಮತ್ತು ಉಂಗುರ ಹಾಕ್ಕೊಂಡಿದ್ರು ಅಭಿಮಾನಿಗಳು. ನನಗೂ ಒಂದು ಆಸೆ ಆಯಿತು, ಹಾಕಿದ್ರೆ ಅಣ್ಣವ್ರು ಡಾಲರೇ ಹಾಕ್ಬಿಡೋಣ ಅಂದ್ಬಿಟ್ಟು ಆವಾಗ ನಮ್ಮ ತಾಯಿಯವ್ರಿಗೆ ಹೇಳಿ ನಮ್ಮ ತಾಯಿಯವರು ಈ ಉಂಗುರ ಮಾಡಿಸ್ಕೊಟ್ರು. ನಾನು ಈ ಚೈನಿಗೆ ಡಾಲರ್ ಮಾಡಿಸ್ಕೊಂಡೆ ಆವಾಗ ಬಂಗಾರದಲ್ಲಿ. ಇದನ್ನು ನಮ್ಮ ತಾಯಿಯವ್ರು ಮಾಡಿಸ್ಕೊಟ್ರು ಉಂಗುರ. ಹಾಂ, ಈ ಉಂಗುರನ ನಮ್ಮ ತಾಯಿಯವ್ರು ಮಾಡಿಸ್ಕೊಟ್ರು. ಅದೊಂದು ಅಭಿಮಾನ, ಇರಲಿ ನಮ್ಮ ಜೊತೆಗೆ ಯಾವಾಗಲೂ ಇರಲಿ ಅಂತ ಅದೊಂದು ಅಭಿಮಾನ ನಮಗೆ. ಇನ್ನು ಈ ಶಿವಣ್ಣನ ಬಗ್ಗೆ